ತಮಿಳುನಾಡು ರಾಜಕೀಯದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗ್ತಾ ಇದೆ. ಟಿವಿಕೆಗೆ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಘೋಷಣೆ ಮಾಡಿದೆ. ಇನ್ನು ಟಿವಿಕೆ ಬೆಂಬಲಿಸಲು ಐಯುಎಂಎಲ್ ಎಡಪಕ್ಷಗಳು ಹಿಂಜರಿಕೆ ಮಾಡ್ತಿರುವಂಥದ್ದು ಟಿವಿಕೆಯನ್ನ ಬೆಂಬಲಿಸೋದಕ್ಕೆ. ಯಾಕಂದ್ರೆ ಇನ್ನೂ ಗೊಂದಲ ಇರುವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಟಿವಿಕೆ ಬೆಂಬಲಿಸೋದಕ್ಕೆ ಐಯುಎಂಎಲ್ ಎಡಪಕ್ಷಗಳು ಹಿಂಜರಿಕೆ ಇರುವಂಥದ್ದು. ಮೈತ್ರಿ ವಿಷಯದಲ್ಲಿ ಎಡಪಕ್ಷಗಳಿಗೆ ಇನ್ನೂ ಗೊಂದಲ ಇದೆ. ಕಾಂಗ್ರೆಸ್ ದೂರವಿಡಲು ಎಐಎಡಿಎಂಕೆಯ ಒಂದು ಬಣ ಸನ್ನದ್ಧವಾಗಿದೆ. ವಿಜಯ್ ಬೆಂಬಲಿಸಿ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಎಐಎಡಿಎಂಕೆ ಆಸಕ್ತಿಯನ್ನು ತೋರ್ತಾ ಇದೆ. ಚೆನ್ನೈನಲ್ಲಿ ಪಳನಿಸ್ವಾಮಿ ಭೇಟಿಯಾದ ಟಿವಿಕೆ ನಾಯಕ. ಇನ್ನು ಪಳನಿಸ್ವಾಮಿ ಜೊತೆಗೆ ಟಿವಿಕೆಯ ಎನ್ ಆನಂದ್ ಮಹತ್ವದ ಸಭೆ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬೆಳವಣಿಗೆ. ಒಂದ್ ಕಡೆ ಕಾಂಗ್ರೆಸ್ ಡಿಎಂಕೆ ಮೈತ್ರಿಯನ್ನ ಬಿಟ್ಟು ಟಿವಿಕೆಗೆ ಸಾಥ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ವಿಜಯ್ ಅವರ ತಂದೆ ಕೂಡ ಇದನ್ನೇ ಹೇಳಿದ್ರು, ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ಅಂತ. ಆದರೆ ಮತ್ತೊಂದು ಕಡೆ ಎಐಎಡಿಎಂಕೆ ಈ ಸಂದರ್ಭದಲ್ಲಿ ಎಐಎಡಿಎಂಕೆಯ ಒಂದು ಬಣ ಸನ್ನದ್ಧವಾಗಿದೆ ವಿಜಯ್ಗೆ ಬೆಂಬಲವನ್ನ ನೀಡಲಿಕ್ಕೆ. ಈ ವಿಧಾನಸಭಾ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವಂತಹ ಎಐಎಡಿಎಂಕೆಯ ಈ ಒಂದು ನಿರ್ಧಾರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾಕಂದ್ರೆ ವಿಜಯ್ ಅವರನ್ನ ಬೆಂಬಲಿಸಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಎಐಎಡಿಎಂಕೆ ಆಸಕ್ತಿ ತೋರ್ತಾ ಇದೆ. ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ ತಮಿಳುನಾಡಲ್ಲಿ. ನಟ ವಿಜಯ್ ಸುನಾಮಿಗೆ ಎಐಎಡಿಎಂಕೆಯಲ್ಲಿ ಇದೀಗ ಬಿರುಕು ಮೂಡ್ತಾ ಇದೆ. ಪಳನಿಸ್ವಾಮಿ ಕರೆದಿದ್ದ ಶಾಸಕರ ತುರ್ತು ಸಭೆಯೂ ಕೂಡ ರದ್ದಾಗಿದೆ. ಆಂತರಿಕ ಕಲಹ, ಪಕ್ಷದೊಳಗಿನ ಭಿನ್ನಮತ, ಉಲ್ಬಣ ಹಿನ್ನೆಲೆಯಲ್ಲಿ ಗೊಂದಲದಿಂದ ಸಭೆ ನಡೆಸೋದಕ್ಕೆ ಅಸಾಧ್ಯ ಅಂತ ಶಾಸಕರು ಹೇಳಿದ್ದಾರೆ. ಎಐಎಡಿಎಂಕೆ ಒಂದು ಗುಂಪಿನಿಂದ ವಿಜಯ್ ಟಿವಿಕೆಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದರಿಂದಾಗಿ ಪಕ್ಷ ಇಬ್ಬಾಗವಾಗುವ ಭೀತಿಯಲ್ಲಿ ಎಐಎಡಿಎಂಕೆ ಶಾಸಕರಿದ್ದಾರೆ. ಯಾವ ಎಂಜಿ ರಾಮಚಂದ್ರನ್, ಯಾವ ಜಯಲಲಿತಾ ಕಟ್ಟಿ ಬೆಳೆಸಿದಂಥ ಎಐಎಡಿಎಂಕೆ ಇವತ್ತು ನಾವಿಕನಿಲ್ಲದ ದೋಣಿಯಂತಾಗಿರುವಂಥದ್ದು ವಿಪರ್ಯಾಸದ ಸಂಗತಿ. ಅದರಲ್ಲೂ 3ನೇ ಸ್ಥಾನಕ್ಕೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ನಿರೀಕ್ಷಿತ ಸಾಧನೆ ಮಾಡುತ್ತಾ? ಇಲ್ಲ, ಸಾಧನೆ ಮಾಡಲೇ ಇಲ್ಲ. ಎಐಎಡಿಎಂಕೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಗಳಿಸಿದಂಥ ಸ್ಥಾನ ಕೂಡ ಕೇವಲ 52. ಹಾಗಾಗಿ ಇಲ್ಲಿ ವಿಜಯ್ ಅವರನ್ನ ಅಥವಾ ಟಿವಿಕೆಯನ್ನು ಬೆಂಬಲಿಸಬೇಕೋ ಬೇಡವಾ ಅನ್ನುವಂಥ ಒಂದು ವಿಚಾರವೇ ಈಗ ಎಐಎಡಿಎಂಕೆ ಇಬ್ಬಾಗವಾಗುವಂಥ ಹಂತಕ್ಕೆ ಬಂದಿದೆ. ಎಐಎಡಿಎಂಕೆ ಎಸ್ಪಿ ವೇಲುಮಣಿ ಷಣ್ಮುಗಂ ಅವರು ಭೇಟಿಯಾಗಿದ್ದು ಚೆನ್ನೈನ ಪಕ್ಷದ ಕಚೇರಿಯಲ್ಲಿ ಉಭಯ ನಾಯಕರು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಟಿವಿಕೆ ಜೊತೆ ಕೂಡ ಚರ್ಚೆ ಆಗಿದ್ದು ಎಐಎಡಿಎಂಕೆಯ ಪ್ರಮುಖ ನಾಯಕರ ನಡುವೆ ರಹಸ್ಯ ಸಭೆ ನಡೆದಿದೆ. ಪಕ್ಷದಲ್ಲಿ ಉಂಟಾಗಿರೋ ಗೊಂದಲ ನಿವಾರಣೆಗೆ ಮೀಟಿಂಗ್ ಕೂಡ ಇದೆ. ಪಳನಿಸ್ವಾಮಿ ಕರೆದಿದ್ದ ಶಾಸಕರ ತುರ್ತು ಸಭೆ ರದ್ದು ಹಿನ್ನೆಲೆಯಲ್ಲಿ ಎಐಎಡಿಎಂಕೆಯ ಪ್ರಮುಖ ನಾಯಕರುಗಳು ಈ ಸಂದರ್ಭದಲ್ಲಿ ವೇಲುಮಣಿ ಮತ್ತು ಷಣ್ಮುಗಂ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಚೆನ್ನೈನ ಪಕ್ಷದ ಕಚೇರಿಯಲ್ಲಿ ಉಭಯ ನಾಯಕರು ಭೇಟಿಯಾಗಿರುವಂಥದ್ದು. ಎಐಎಡಿಎಂಕೆ ಪ್ರಮುಖ ನಾಯಕರ ನಡುವೆ ರಹಸ್ಯ ಸಭೆಯನ್ನ ನಡೆಸಲಾಗಿದೆ. ಪಕ್ಷದಲ್ಲಿ ಉಂಟಾಗಿರೋ ಗೊಂದಲ ನಿವಾರಣೆಗೆ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ಗೆ ಟಿವಿಕೆ ಜೊತೆ ಹೋಗ್ಲಿಕ್ಕೆ ಅವಕಾಶವನ್ನೇ ಮಾಡಿಕೊಡಬಾರದು. ಎಐಎಡಿಎಂಕೆ ನಾವು ಟಿವಿಕೆಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಲಾಭ ಆಗುತ್ತೆ, ಕಾಂಗ್ರೆಸ್ಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಐಎಡಿಎಂಕೆ ಒಂದು ಬಣ ಇದೆ. ಹಾಗಾಗಿ ಕರೆಯಲಾಗಿದ್ದ ಸಭೆ ಕೂಡ ರದ್ದಾಗಿದೆ. ಇದೇ ಕಾರಣಕ್ಕೆ ಪಕ್ಷದಲ್ಲಿರೋ ಗೊಂದಲ ನಿವಾರಣೆಗೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿದ್ದು ಆ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ಕೂಡ ಆಗಿದೆ. ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆ ಆಗುತ್ತೆ ತಮಿಳುನಾಡು ಸರ್ಕಾರ ರಚನೆ ವಿಚಾರದಲ್ಲಿ ಅನ್ನುವಂಥದ್ದನ್ನು.